ನಿಮ್ಮ ಹೆಸರು? ನಮ್ಮ ಹೆಸರು ಅಂಬಣ್ಣ ನಾಯಕ್ ಅಂತ, ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ರಾಜ್ಯಾಧ್ಯಕ್ಷರು. ನಿನ್ನೆ ನಡೆದಂಥ ಪೋತ್ನಾಳ್ ಗ್ರಾಮದಲ್ಲಿ ಒಬ್ಬ 7 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಸಮಾಜ ತಲೆ ತಗ್ಗಿಸುವಂಥ ವಿಚಾರ ಪೋತ್ನಾಳ್ ಗ್ರಾಮದಲ್ಲಿ ನಡೆದಿದೆ. ಅದಕ್ಕಾಗಿ ನಾವು ಇವತ್ತು ತಹಶೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡಲು ಬಂದಿದ್ದೇವೆ. ಮತ್ತು ಏನಂದರೆ, ಇಂಥ ಕಾಮಗಾರನ ಈ ಪೊಲೀಸ್ ಇಲಾಖೆ ಆಗಿರ್ಬೋದು ಒಂದು ಕಠಿಣ ಕ್ರಮ ಕೈಗೊಂಡು ಇಂಥವ್ರನ್ನ ಗಡೀಪಾರು ಮಾಡೋದರಿಂದ ಏನಾದರೂ ಒಂದು ಸಮಾಜದಲ್ಲಿ ಸುಧಾರಣೆ ಆಗ್ಬೋದು. ಮತ್ತು ಏನಂದರೆ, ಈ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮೊದಲು ಶಿಕ್ಷಣ ಇಲಾಖೆಯವರು ಭಾಳ ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ. ಮತ್ತು ಏನಂದರೆ, ಪರವಾನಗಿ ಇಲ್ಲದಂಥ ಹಾಸ್ಟೆಲ್ಗಳಾಗಲಿ, ಪರವಾನಗಿ ಇಲ್ಲದಂಥ ಪ್ರೈವೇಟು ಶಾಲೆಗಳಾಗಲಿ ಬಹಳ ನಮ್ಮ ತಾಲೂಕಿನಲ್ಲಿ ತಲೆ ಎತ್ತಿವೆ. ಹಾಗಾಗಿ ಶಿಕ್ಷಣ ಇಲಾಖೆ ಇದಕ್ಕೊಂದು ಗಮನ ಹರಿಸಿ ಇಂಥ ಕೃತ್ಯಗಳು ನಡೆಯಲಾರದಂತೆ ನಡೆದರೆ ತುಂಬ ಧನ್ಯವಾದಗಳಾಗ್ತದೆ ಅಂತೇಳಿ ನಾನು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲ ಸರ್, ಯಾವ ಊರು ಸರ್? ಪುಟ್ಟ ಬಾಲಕಿ ಯಾವ ಊರು? ಪುಟ್ಟ ಬಾಲಕಿದು ಮಾನ್ವಿ ತಾಲೂಕಿನ ಮುದ್ದನಗುಡಿ ಗ್ರಾಮ. ಮುದ್ದನಗುಡಿ ಗ್ರಾಮದಿಂದ ಹಿಡಿದು ಪೋತ್ನಾಳದಲ್ಲಿ ವಿದ್ಯಾಭಾರತಿ ಅನ್ನೋ ಶಾಲೆಗೆ ಬರ್ತಾ ಇದ್ಲು. ಅದೇನೋ ಅವ್ರ ಪಕ್ಕದ ಮನೆಯವನಂತ, ಅವನು ಯಾರೋ ಶಿವನಗೌಡ ಅಂತೇಳಿ, ಅವನು ಆ ಹುಡುಗಿ ತಮ್ಮನ ಕರ್ಕೊಂಡು ಬಂದು ಆ ಹುಡುಗಿನ ಕರ್ಕೊಂಡು ಹೋಗಿದ್ದಾನೆ. ಯಾಕಂದರೆ ಬೇರೆಯವರು ಬಂದರೆ ಸ್ಕೂಲ್ಗಳಲ್ಲಿ ಕಳಿಸೋದಿಲ್ಲ, ಆದರೆ ತಮ್ಮನ ಕರ್ಕೊಂಬಂದಕ್ಕಾಗಿ ಆ ಸ್ಕೂಲಿಯವರು ಕಳಿಸಿದ್ದಾರೆ. ಇವರು ಸ್ಕೂಲಿಯವ್ರದ್ದು ಕೂಡ ಸ್ವಲ್ಪ ವೈಫಲ್ಯ ಇರ್ತದೆ. ಯಾಕಂದರೆ ಯಾರೇ ಬಂದರೂ ಅವರಿಂದ ಕಳಿಸ್ಬಾರ್ದು ಅಂತೇಳಿ ನಾನು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇನೆ. ಅಲ್ಲ ಸರ್, ಯಾಕಂತಂದರೆ ಖಾಸಗಿ ಶಾಲಾ ಸಂಸ್ಥೆಗಳು ಕೂಡ ಒಂದು ರೀತಿಯಲ್ಲಿ ಪೋಷಕರಿಗೆ ಭರವಸೆ ನೀಡುತ್ತೆ, ನಮ್ಮಲ್ಲಿ ವ್ಯಾನ್ ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ಇದೆ ಅಂತೇಳಿ. ಯಾಕಂತಂದರೆ ಆ ಒಬ್ಬ ಕಾಮುಕನ್ನು ಕೂಡ ಯಾರು ಸಂಬಂಧಿಕನ ಅಲ್ವ ಅಂತ ನೋಡ್ತಕ್ಕಂಥ ಜವಾಬ್ದಾರಿ ಕೂಡ ಖಾಸಗಿ ಸಂಸ್ಥೆಗೆ ಇರಬೇಕಾಗಿತ್ತು. ಆದರೆ ಪೋಷಕರು ಕೂಡ ಕರೆ ಮಾಡಿ ತಿಳಿಸ್ಬೋದಾಗಿತ್ತು. ಏನಂದರೆ, ಈ ತಾಲೂಕುಗಳಲ್ಲಿ ಖಾಸಗಿ ಶಾಲೆಗಳು ಈ ನಾಯಿ ಕೊಡೆಗಳು ಅಂತೇಳಿ ಎದ್ದು ಹೇಳ್ತಾವಲ್ಲ, ಆ ಥರ ಎದ್ದು ಬಿಟ್ಟಿದ್ದೇವೆ ಈ ತಾಲೂಕಿನಲ್ಲಿ. ಒಂದಕ್ಕೊಂದು ಮೊನ್ನೆ ಒಂದು ನ್ಯೂಸ್ ಮಾಡ್ಬೇಕಂತ ನಾವು ಹೋಗಿದ್ವಿ. ಏನಂದರೆ, ಮಲದಗುಡ್ಡ ಗ್ರಾಮದ ಪಕ್ಕದಲ್ಲಿ ಒಂದು ಮಲದಗುಡ್ಡ ಕ್ಯಾಂಪ್ನಲ್ಲಿ ಅನಧಿಕೃತವಾಗಿ ಒಂದು ಹಾಸ್ಟೆಲ್ ಮಾಡ್ತಾ ಇದ್ದಾರೆ. ಅದರ ವಿಚಾರ ನಾವು ನೀಡೋಕ್ಕೆ ಹೋದರೆ ಈ ಶಿಕ್ಷಣ ಸಂಸ್ಥೆಯವರು ಬಂದು ಎಲ್ಲ ಮಾಡಿದ್ರೆ ಇನ್ನೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಈ ಖಾಸಗಿ ಶಾಲೆಗಳಿಗೆ ಒಂದು ಕಡಿವಾಣ ಹಾಕಬೇಕಂತೇಳಿ ನಾನು ಈ ಮಾಧ್ಯಮ ಮುಖಾಂತರ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.